ದತ್ತಾತ್ರೇಯ ಸಮಾರಂಭಾಂ ನೃಸಿಂಹಾದಿಕ ಮಧ್ಯಮಾಂ ಸಚ್ಚಿದಾನಂದಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗಣಪತಿ ಸಚ್ಚಿದಾನಂದ ಸದ್ಗುರುಭ್ಯೋ ನಮೋ ನಮಃ. ರಾಯರ ದರ್ಶನ ಅನ್ನುವಂಥ ಅದ್ಭುತವಾದ ಸ್ವರ ಮಾಲಿಕೆಯನ್ನು ಜೂನ್ 26ನೇ ತಾರೀಕು ರಾಯರ ಸನ್ನಿಧಿಯಲ್ಲಿ ಮಂತ್ರಾಲಯದಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ. ದೇಶದಲ್ಲೇ ಅಲ್ಲ, ವಿದೇಶದಲ್ಲೂ ಕೂಡ ರಾಯರ ಭಕ್ತರಿದ್ದಾರೆ. ರಾಯರನ್ನು ಪ್ರತಿನಿತ್ಯ ಸ್ಮರಣೆ ಮಾಡಿ ಅವರ ಅನುಗ್ರಹದಿಂದ ಎಷ್ಟೋ ಫಲವನ್ನು ಪಡೆದಂಥ ಲಕ್ಷಾಂತರ ಜನ ಭಕ್ತರಿದ್ದಾರೆ. ರಾಯರನ್ನ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡಿ ಕಷ್ಟಗಳನ್ನು ದೂರ ಮಾಡಿಕೊಂಡು ರೋಗ ರುಜಿನಗಳಿಂದ ಹೊರಬಿದ್ದಂಥ ಭಕ್ತರು ಬೇಕಾದಷ್ಟು ಜನ ಇದ್ದಾರೆ. ಎಲ್ಲರಿಗೂ ಗೊತ್ತಿದೆ ರಾಯರ ಮಹಿಮೆ. ದತ್ತಾತ್ರೇಯ ಸ್ವಾಮಿಗೂ ರಾಯರಿಗೂ ಬಹಳ ಹತ್ತಿರದ ಸಂಬಂಧ ಅಂಥೇಳಿ ಪೂಜ್ಯ ಗುರುದೇವರು, ನಮ್ಮ ಗುರುದೇವರು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಹೇಳ್ತಾ ಇರ್ತಾರೆ. ಕಾಮಧೇನು ಕಲ್ಪವೃಕ್ಷ, ಈ ಎರಡು ಪದಗಳನ್ನು ಕೂಡ ನಾವು ರಾಯರ ವಿಚಾರದಲ್ಲಿ ಕೇಳ್ತೀವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ನಮತಾಂ ಕಲ್ಪವೃಕ್ಷಾಯ ಭಜತಾಂ ಕಾಮಧೇನವೇ, ಅಥವಾ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಾಮಧೇನು ಕಲ್ಪವೃಕ್ಷ ಇವೆರಡೂ ಕೂಡ ದತ್ತಾತ್ರೇಯ ಸ್ವಾಮಿಗೆ ಬಹಳ ಮುಖ್ಯವಾದದ್ದು. ದತ್ತಾತ್ರೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಇರುವಂಥದ್ದು. ಕಾಮಧೇನು ಎಲ್ಲರಿಗೂ ಗೊತ್ತಿದೆ, ಗೋ ಸಂರಕ್ಷಣೆಗೋಸ್ಕರ. ಕಲ್ಪವೃಕ್ಷ ಅಂದರೆ ಔದುಂಬರ. ದತ್ತಾತ್ರೇಯ ಸ್ವಾಮಿ ಔದುಂಬರ ರೂಪಿಯಾಗಿರ್ತಾರೆ ಅಂತ ಹೇಳಿ. ಹಾಗೆ ರಾಘವೇಂದ್ರ ಸ್ವಾಮಿಯವ್ರನ್ನ ಕೂಡ ನಾವು ಕೊಂಡಾಡುವಂಥದ್ದು. ರಾಘವೇಂದ್ರ ಸ್ವಾಮಿಯವರ ಅನೇಕ ರಚನೆಗಳನ್ನು, ಅವರ ಮೇಲೆ ಅವರನ್ನು ಕುರಿತು ರಚನೆಗಳನ್ನು ನಾವು ಕೇಳಿರಬಹುದು. ಆದರೆ ಇದು ವಿಶೇಷವಾಗಿ ಅಜನೀಶ್ ಅವರು ಹಾಗೂ ಲಕ್ಷ್ಮೀ ಗಣಪತಿ ಪ್ರೊಡಕ್ಷನ್ ಕಡೆಯಿಂದ ಅದ್ಭುತವಾದಂಥ ಒಂದು ರಾಯರ ದರ್ಶನ ಅನ್ನುವಂಥ ಮಾಲಿಕೆಯನ್ನು ತಯಾರು ಮಾಡಿ ಈ ಮಾಲಿಕೆಯನ್ನು ರಾಯರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಮಂತ್ರಾಲಯದಲ್ಲಿ ಈ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು, ಹಾಗೂ ರಾಯರ ಮೇಲೆ ಆ ಕೃತಿಗಳನ್ನೆಲ್ಲ ಕೇಳಿ ಇನ್ನಷ್ಟು ಅನುಭವಕ್ಕೆ ಭಕ್ತರು ತಂದುಕೊಳ್ಬೇಕು. ಅನುಭವ ಇಲ್ಲದೇ ಇರೋರಿಗೆ ಹೊಸ ಹೊಸ ಅನುಭವಗಳಾಗಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ರಾಯರಲ್ಲೇ ಪ್ರಾರ್ಥನೆ ಮಾಡ್ತಾ, ಆಶ್ರಮ ಶಾಖೆಗಳಲ್ಲೂ ಕೂಡ ರಾಯರ ಮಠ ಇರೋದು ಬಹಳ ವಿಶೇಷ. KR ನಗರದಲ್ಲಿ ಒಂದು ರಾಯರ ಮಠ ಸ್ವಲ್ಪ ಜೀರ್ಣ ಸ್ಥಿತಿಯಲ್ಲಿರುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಅದನ್ನು 1970ರಲ್ಲಿ ಸ್ವಾಮೀಜಿಯವರಿಗೆ ಸಮರ್ಪಣೆ ಮಾಡ್ತಾರೆ. ಹಾಗೆ ಅದು 2ನೆಯ ಶಾಖೆ ಅಂಥೇಳಿ KR ನಗರದಲ್ಲಿ ಇವತ್ತು ಬಹಳ ವಿಶೇಷವಾಗಿ ರಾಯರ ಬೃಂದಾವನ, ದತ್ತನನ್ನು ಸ್ಥಾಪನೆ ಮಾಡಿದ್ದಾರೆ. ಹನುಮಂತನನ್ನು ಕೂಡ, ಆಂಜನೇಯ ಸ್ವಾಮಿಯ ಪ್ರತಿಷ್ಠೆಯನ್ನು ಕೂಡ ಸ್ವಾಮೀಜಿಯವರು ಮಾಡಿದ್ದಾರೆ. ಹಾಗೆ ರಾಯರ ಮಠ, ಮಂತ್ರಾಲಯ ಕ್ಷೇತ್ರ ಹಾಗೂ ಸ್ವಾಮೀಜಿಯವರು, ಈಗಿನ ಪೀಠಾಧಿಪತಿಗಳು, ಸ್ವಾಮೀಜಿಯವರು ಆಶ್ರಮ ದತ್ತಪೀಠ ಬಹಳ ಹತ್ತಿರದ ಸಂಬಂಧ. ಸ್ವಾಮೀಜಿಯವರು ಕೂಡ ಯಾವುದೇ ಕಾರ್ಯಕ್ರಮ ಮೈಸೂರಲ್ಲಿದೆ ಅಂದರೂ ತಕ್ಷಣ ಬಹಳ ಪ್ರೀತಿಯಿಂದ ಬರ್ತಾರೆ. ಒಂದು ವೇಳೆ ಕ್ಷೇತ್ರದಲ್ಲಿಲ್ಲ, ಬೇರೆ ಕಾರ್ಯಕ್ರಮದಲ್ಲಿದ್ದಾರೆ ಅಂತಂದರೆ ಸಂದೇಶ ಕಳಿಸ್ತಾರೆ. ಅಂಥ ಒಂದು ಸಂಬಂಧ ಅವಧೂತ ದತ್ತಪೀಠಕ್ಕೂ ಹಾಗೂ ಮಂತ್ರಾಲಯ ಸುಕ್ಷೇತ್ರಕ್ಕೂ ಕೂಡ. ಈ ಕಾರ್ಯಕ್ರಮ ರಾಯರ ದರ್ಶನ ಅನ್ನುವಂಥ ಈ ಒಂದು ಗೀತ ಮಾಲಿಕೆಯ ಅಥವಾ ರಾಗ ಮಾಲಿಕೆಯ, ಭಕ್ತಿ ಮಾಲಿಕೆಯ ಒಂದು ಸಮರ್ಪಣಾ ಕಾರ್ಯಕ್ರಮ ಎಲ್ಲ ಚೆನ್ನಾಗಾಗಲಿ ಅಂತ ಇವತ್ತೆಲ್ಲ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಹರಿಸ್ತಾ ಇವರೆಲ್ಲ ಒಳ್ಳೆಯದಾಗಲಿ. ರಾಯರ ಅನುಗ್ರಹ, ದತ್ತಾತ್ರೇಯ ಸ್ವಾಮಿಯ ಪೂರ್ಣ ಆಶೀರ್ವಚನ ಅವರಿಗೆಲ್ಲರಿಗೂ ಕೂಡ ಇರಲಿ ಅಂತ ಹೇಳ್ತಾ, ಜೈ ಗುರುದತ್ತ, ಶ್ರೀ ಗುರುದತ್ತ.